ಹಲೋ ಫ್ರೆಂಡ್ಸ್, ಇವತ್ತು ನಾನು ಹಾಲಿಲ್ಯಾಂಡ್ ಲಾರ್ಕ್ M2 ಅಂಥೇಳಿ ಮೈಕ್ ತರಿಸ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ ಇದನ್ನು ತರಿಸ್ಕೋಬೇಕು ಅಂತ ರಿವ್ಯೂಗಳು ನೋಡೋಣ ಅಂತ ಭಾಳ ಹುಡುಕಿದೆ. ಎಲ್ಲ ಬರೀ ಹಿಂದಿ, ಇಂಗ್ಲೀಷು ಇಷ್ಟರಲ್ಲೇ ಐತೆ. ಕನ್ನಡದಲ್ಲಿ ಒಂದೊಂದು ಇರಲಿಲ್ಲ. ಅದಕ್ಕೆ ಸರಿ ನಾನೇ ಫಸ್ಟ್ ಮಾಡೋಣ ಕನ್ನಡದಲ್ಲಿ ಅನ್ಬಾಕ್ಸು ಅಂಥೇಳಿ ತರಿಸ್ಕೊಂಡಿದ್ದೀನಿ. ನೋಡಿ, ಇದೆ ಮೈಕ್ ಬಾಕ್ಸು. ಓಪನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವೆ ಮೈಕು 1 2. ಇದು ರಿಸೀವರು. ಎಷ್ಟು ಸಣ್ಣದಿದೆ ನೋಡಿ, ಚೆನ್ನಾಗಿದೆ. ಬನ್ನಿ ಇನ್ನೇನೇನಿದೆ ನೋಡೋಣ ಬಾಕ್ಸಲ್ಲಿ. ಏನೋ ಪೌಚ್ ಕೊಟ್ಟಿದ್ದಾರೆ ಅಷ್ಟೇ, ಖಾಲಿ. ನೋಡಿ, ನಾನು ತರಿಸ್ಕೊಂಡಿರೋದು ಕ್ಯಾಮ್ರಾ ಎಡಿಷನ್. ಇದರಲ್ಲಿ ಇನ್ನೊಂದು ಬರುತ್ತೆ, ಇನ್ನೂ 2 ಬರುತ್ತೆ. ಆಂಡ್ರಾಯ್ಡು ವರ್ಷನ್ನು, ಲೈಟ್ನಿಂಗ್ ವರ್ಷನ್ನು ಐಫೋನ್ಗೆಲ್ಲ ಅಂತ. ನಾನು ಕ್ಯಾಮ್ರಾ ತರಿಸ್ಕೊಂಡಿರೋದು. ಇದು ಕ್ಯಾಮ್ರಾ ಟು ರಿಸೀವರಿಗೆ ಹಾಕೋ ಪಿನ್ನು. ಇದೇನು, ಇದು ಕ್ಯಾಮ್ರಾದಲ್ಲಿ ಸಿ ಪಿನ್ ಇದ್ದರೆ ಯೂಸ್ ಮಾಡ್ಕೊಳಕ್ಕೆ. ಇವು ಕ್ಲಿಪ್ಗಳು ಫ್ರೆಂಡ್ಸ್, ಹಿಂಗೆ. ಚೆನ್ನಾಗಿದೆ ಫ್ರೆಂಡ್ಸ್. ತಿರ್ಗಾ ಇದು ನಾನು ನೋಡ್ದಂಗೆ ಭಾರಿ ಇದುವರೆಗೂ ಇರೋ ಮೈಕ್ಗಳಲ್ಲಿ ಲೈಟ್ ವೆಯ್ಟ್ ಮೈಕ್ಗಳಂತೀವು. ಒಂದೊಂದು 9 ಗ್ರಾಮ್ ಇದ್ದಾವೆ ಅಷ್ಟೇ ಅಂತೆ. ಇವೆರಡು ಕ್ಲಿಪ್ಪು. ಇವು ಏನಿದು ವಿಂಡ್ಶೀಲ್ಡ್ಸ್. ಅದನ್ನು 2 ಕೊಟ್ಟಿದ್ದಾರೆ. ಇದು ಚಾರ್ಜರ್ ಬಾಕ್ಸ್, ಚಾರ್ಜ್ ಮಾಡಲಿಕ್ಕೆ. ತಿರ್ಗಾ ಇವು ಕಂಪ್ನಿಯವ್ರು ಹೇಳಿರೋ ಪ್ರಕಾರ ಕಂಟಿನ್ಯೂಸ್ ಯೂಸ್ ಮಾಡಿದ್ರೂ 9 ಅವರ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಚಾರ್ಜರಲ್ಲಿಟ್ಟು ಆಗಾಗ ಚಾರ್ಜ್ ಮಾಡ್ಕೊಂಡು ಮಾಡಿದರೆ ಇನ್ನೂ ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಫ್ರೆಂಡ್ಸ್, ಇದು ನೋಡಿ, ಇದು ರಿಸೀವರಿಂದ ಇದಿದು C2 ಸಿ ಪಿನ್ನು. ಇದು C2 ಐಫೋನಿಂದು ಲೈಟ್ನಿಂಗ್ ಪಿನ್ನು. ಇದೇನಿದು, ಇದು ಚೈನ್ ಥರ ಯೂಸ್ ಮಾಡೋಕ್ಕೆ ಫ್ರೆಂಡ್ಸ್. ಈ ಥರ ಚೈನ್ ಥರ ಹಾಕ್ಕೊಂಡು ಮೈಕ್ನ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ ಒಂಥರ. ಇದೆಲ್ಲ ಹಾಕೊಂಡ್ರೆ ಇದೆಲ್ಲ ಇಷ್ಟಿಷ್ಟು ದೊಡ್ಡವೆಲ್ಲ ಬೇಕಾಗಿಲ್ಲ. ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್. ಇದಿಷ್ಟು ಬಾಕ್ಸಲ್ಲಿ ಬಂದಿರೋದು. ಇದನ್ನೆಲ್ಲ ಇಟ್ಕೊಂಡು ಓಡಾಡೋಕ್ಕೆ ಕ್ಯಾರಿ ಬಾಕ್ಸು. ಇಲ್ಲೇನೋ ಒಂಚೂರು ಪೇಪರ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ನೋಡ್ಬಿಡೋಣ.
ಏನೇನೋ ಅವ್ರದ್ದು ಗ್ಯಾರಂಟಿ ಕಾರ್ಡು, ಯೂಸರ್ ಮ್ಯಾನ್ಯಲ್ಲು, ಅವು ಇವೆಲ್ಲ ಇರುತ್ತೆ. ನಮಗೆ ಯಾಕೆ ಅದೆಲ್ಲ ಏನು ಯೂಸ್ ಆಗೋಲ್ಲ. ಏನಿದು? ಓಹ್ ನೋಡಿ ಫ್ರೆಂಡ್ಸ್, ಇವೆಲ್ಲ ಸ್ಟಿಕ್ಕರ್ಗಳು. ಇದನ್ನು ತೆಗೆದು ನಮ್ಗೆ ಯಾವ ಥರ ಬೇಕು ಹಿಂಗೆ ಅಂಟಿಸ್ಕೊಂಡು ಯೂಸ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ. ಅನ್ಬಾಕ್ಸಿಂಗಲ್ಲಿ ಇಷ್ಟಿದೆ ಫ್ರೆಂಡ್ಸ್. ಆಮೇಲೆ ನಾನು ಇದನ್ನು ಯೂಸ್ ಮಾಡಿ ಹೆಂಗಿದೆ ಅಂಥೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆದರೆ ಒಂದು ಖುಷಿ ಏನಂದರೆ, ನಾನು ಯಾವತ್ತೂ ಅನ್ಬಾಕ್ಸಿಂಗು, ರಿವ್ಯೂವು ಇಂಥವೆಲ್ಲ ಮಾಡಿಲ್ಲ. ಬಟ್ ನಾನೇ ಫಸ್ಟು ಕನ್ನಡದಲ್ಲಿ ಇದನ್ನು ಮಾಡ್ತಾ ಇರೋದು ಅಂತ ಮಾಡಿದೆ ನಿಮಗೋಸ್ಕರ ಅಂತ ಫ್ರೆಂಡ್ಸ್. ನನಗಿದು ಅಮೆಝಾನಲ್ಲಿ 14,999 ಸಿಕ್ತು. ಕಾಸ್ಟ್ಲಿನೇ ಸ್ವಲ್ಪ, ಆದರೂ ಚೆನ್ನಾಗಿದೆ ಸಣ್ಣದಾಗಿ. ತಿರ್ಗಿ ಇದು 300 ಮೀಟ್ರು ಅಲ್ಲ 1000 ಅಡಿವರೆಗೂ ಬರುತ್ತೆ. ಟ್ರಾನ್ಸ್ಮಿಟ್ರನ್ನು ರಿಸೀವರು 1000 ಅಡಿ ದೂರ ಇದ್ದರೂ ಬರುತ್ತೆ ಅಂತ, ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನಾನೊಂದು ಸಲ ಯೂಸ್ ಮಾಡಿ ಒಂದೆರಡು ದಿನ ಆಮೇಲೆ ಹೆಂಗಿತ್ತು ಅಂತ ವೀಡಿಯೋ ಮಾಡಿ ಹಾಕ್ತೀನಿ. ಓಕೆ, ಬಾಯ್.